ನಮಸ್ಕಾರ, ನಾನು ವೀಣಾ ಸುಂದರ್. ಡಿಗ್ನಿಟಿ ಫೌಂಡೇಶನ್ ಅಲ್ಲಿ ಇರುವಂಥ ಎಲ್ಲ ಹಿರಿಯ ಸದಸ್ಯರು ಇವತ್ತು ಒಂದು ಫ್ಯಾಷನ್ ಶೋನ ಹಮ್ಮಿಕೊಂಡಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಅತಿಥಿಗಳಾಗಿ ಬಂದಿದ್ವಿ. ಸೊ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಅವರ ಹಿರಿಯರ ಉತ್ಸಾಹ ನೋಡಿ ನಮಗೆ ಏನೋ ಒಂಥರ ನಮಗೂ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ನಮಗೂ ಖುಷಿ ಆಗುತ್ತೆ. ಹೀಗೆ ಆರೋಗ್ಯವಾಗಿ ಇರಲಿ ಎಲ್ಲರೂ. ಸೊ ಎಷ್ಟು ನಾವು ಹೆಚ್ಚೆಚ್ಚು ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ಸೊ ಇವರೆಲ್ಲರ ಹುಮ್ಮಸ್ಸನ್ನು ನೋಡಿ ತುಂಬಾ ಖುಷಿ ಆಯಿತು. ಬದುಕು ಆ್ಯಕ್ಚುಲಿ ಶುರುವಾಗದೆ ಇವಾಗ, ಅಂದರೆ ನಮ್ಮ ಬದುಕು, ನಮ್ಮ ಇಚ್ಛೆಗಳು, ನಮಗೆ ಬೇಕಾದಂಥದ್ದೆಲ್ಲ ಶುರುವಾಗದೆ ಮಕ್ಕಳೆಲ್ಲ ಸೆಟ್ಲ್ ಆದಮೇಲೆ ಅನ್ನೋದನ್ನು ಇವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇವರ ಮಾರ್ಗದರ್ಶನ ನಮಗೆ, ಇವರು ಕೊಡ್ತಾ ಇರೋವಂಥ ಒಂದು ಮಾರ್ಗದರ್ಶನದಲ್ಲೇ ನಾವು ನಡಿಬೇಕು. ಸೊ ಈ ಕಾರ್ಯಕ್ರಮ ಚೆನ್ನಾಗಾಗಲಿ. ಡಿಗ್ನಿಟಿ ಫೌಂಡೇಶನ್ ನಮ್ಮನ್ನು ಇಲ್ಲಿಗೆ ಆಹ್ವಾನಿಸೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರೇಖಾ ಅಂತ. ನಾನು ಡಿಗ್ನಿಟಿ ಫೌಂಡೇಶನಲ್ಲಿ ಡೆಪ್ಯೂಟಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಸೀನಿಯರ್ಸ್ಗೆ ಅಂತ ಚಾಯ್ ಮಸ್ತಿ ಚಾವಡಿ, ಅಂದರೆ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವರ ಜೀವನದಲ್ಲಿ ಬ್ಯುಸಿಯಾಗಿ ಕೆಲಸಗಳು ಅಥವಾ ಕಾಲೇಜು ಸ್ಕೂಲ್ಗೆ ಅಂತ ಹೋದಾಗ ಇವರು ಹಿರಿಯ ನಾಗರಿಕರಿಗೆ ಏನು ಮಾಡ್ತಾರೆ, ಅವರಿಗೋಸ್ಕರ ಒಂದು ಕಾಲ ಕಳೆಯೋದಕ್ಕೆ ಹಾಗೂ ಅವರಲ್ಲಿರೋ ಕಲೆಗೆ ಏನಾದರೂ ಒಂದು ಸ್ಟೇಜ್ ಬೇಕಿದೆ, ಒಂದು ಅವಕಾಶ ಬೇಕಿದೆ. ಅದು ಸಣ್ಣ ಪುಟ್ಟದಾದರೂ ಕೂಡ ಅವ್ರು ಖುಷಿಯಾಗಿರ್ತಾರೆ. ಅದಕ್ಕೋಸ್ಕರ ಡಿಗ್ನಿಟಿ ಫೌಂಡೇಶನ್ನು ಡಾಕ್ಟರ್ ಶೀಲು ಶ್ರೀನಿವಾಸನ್ ಅವರು ಮುಂಬೈಯಲ್ಲಿದ್ದಾರೆ. ಅವರು ಇದರ ಫೌಂಡರ್ ಆಗಿದ್ದಾರೆ. ಅವರು ಮಾಡಿದ ನಂತರ ಬೆಂಗಳೂರಿನಲ್ಲಿ 6 ಸೆಂಟರ್ಸ್ ಇದೆ. 6 ಚಾಯ್ ಮಸ್ತಿ ಚಾವಡಿ ಅಂತ. ಅಂದರೆ ಚಾಯ್ ಮಸ್ತಿ ಅಂದರೆ ಒಂದು ಕಾಫಿಗೋಸ್ಕರ ಹೇಗೆ ಹರಟೆ ಕಟ್ಟಿನಲ್ಲಿ ಸಿಗ್ತಿರಲ್ಲ ಆ ರೀತಿ ಸಿಗೋಂಥ ಜಾಗ ಆಗಿದೆ. ಅಲ್ಲಿ ಬಂದು ಇವರು ಸಣ್ಣ ಪುಟ್ಟ ಕಲೆಗಳು ಏನಿದೆ ಅದನ್ನು ತೋರಿಸೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ನಮ್ಮದು ಡೇ ಕೇರ್ ಅಂತ ಕೂಡ ಇದೆ. ಡೇ ಕೇರಲ್ಲಿ ಸ್ವಲ್ಪ ಅನುಕೂಲ ಕಡಿಮೆ ಇರೋವಂಥವ್ರಿಗೆ ಪೂರ್ತಿ ದಿನದ ಅವರ ಪ್ರತಿನಿತ್ಯದ ಚಟುವಟಿಕೆಗಳು ಮತ್ತು ಊಟವನ್ನು ಕೊಡಲಾಗುತ್ತೆ. ಈಗ ಚಾಯ್ ಮಸ್ತಿ ಸೆಂಟರ್ಗೆ ಅಂತ ಬಂದರೆ ನಾವು ಹಿಂಗೆ ಕ್ವಾರ್ಟರ್ಲಿ ಏನಾದರೂ ಒಂದು ಎಲ್ಲ ಬೆಂಗಳೂರಿನಲ್ಲಿರುವ 6 ಸೆಂಟರ್ನವರು ಕೂಡಿ ಒಂದು ಕಾರ್ಯಕ್ರಮ ಮಾಡ್ತೀರಿ. ಒಂದು ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ನು ಅಥವಾ ಪರ್ಫಾರ್ಮೆನ್ಸ್ ಅಂತ ಮಾಡಿದಾಗ ಇವರಲ್ಲಿ ಉತ್ಸಾಹ ಬರುತ್ತೆ. ಇವರಲ್ಲಿ ಜೀವನದಲ್ಲಿ ಏನೋ ಒಂದು ಗೋಲ್ ಬೇಕಲ್ಲ, ಪರ್ಪಸ್ ಬೇಕಲ್ಲ, ಅದಕ್ಕೋಸ್ಕರ ಇವರು ಹಾತಿರ್ತಿರ್ತಾರೆ. ಸೊ ಇದು ರಾಮಯ್ಯ ಹಾಸ್ಪಿಟಲ್ ಫಿಸಿಯೋಥೆರಪಿ ಅವರು ಕೂಡ ನಮ್ಮೊಟ್ಟಿಗೆ ಯಾವತ್ತೂ ಕೈ ಜೋಡಿಸಿದ್ದಾರೆ. ಸೊ ಅಲ್ಲಿನ ಡಾಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಬಂದು ಯಾರಿಗಾದರೂ ಒಂದು ಮಾತಾಡಿ ಹೆಲೋ ಹಾಯ್ ಅಂದ್ಬಿಟ್ಟು ಒಂದು ಸ್ಮೈಲ್ ಕೊಡ್ತಾರಲ್ಲ, ದಟ್ ಈಸ್ ದ ಫಸ್ಟ್ ಫಿಸಿಯೋಥೆರಪಿ ಅಂತ ಹೇಳ್ತಾರೆ. ಸೊ ನಾವು ಅವರ ಆರೋಗ್ಯಕ್ಕೆ ಬೇಕಾಗಿರುವಂಥ ಈ ಫಸ್ಟ್ ಫಿಸಿಯೋಥೆರಪಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಸೊ ಇವತ್ತು ನಾವು 6 ಸೆಂಟರಿನವರು ಸೇರಿ ಇಲ್ಲಿ ಫ್ಯಾಷನ್ ಶೋ ಅಂದರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಡಿಫ್ರೆಂಟ್ ಥೀಮ್ ಕೊಟ್ಟಿದ್ದೀರಿ, ಬೇರೆ ಬೇರೆ ಥೀಮ್ ಕೊಟ್ಟಿದ್ದೀರಿ. ವಿಂಟೇಜ್ ಇದೆ, ರೆಟ್ರೋ ಇದೆ, ನೇಚರ್ ಇದೆ, ಮತ್ತು ಕಲ್ಚರಲ್ ಇದೆ. ಈ ರೀತಿಯಾದ ಬಹಳಷ್ಟು ಥೀಮ್ಗಳು ಕೊಟ್ಟು ಅವರು ಅದೇ ರೀತಿ ಉತ್ಸಾಹದಿಂದ ಅದಕ್ಕೆ ಹಾಡು ಸಂಗೀತ ಎಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ತಕ್ಕಾಗಿ ರೆಡಿಯಾಗಿ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವ್ರು ನೋಡಿದಾಗ ಭಾಳ ಖುಷಿ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಾಗಿ ಅವರು ನಡ್ಕೊತಾ ಇರೋದು, ಅವರ ಉತ್ಸಾಹ ನಡ್ಕೊತಾ ಇರೋದು ನಮ್ಗನ್ಸುತ್ತೆ ಸಮಾಜ ಭಾಳ ಶಕ್ತಿಯುತವಾಗಿ ಸಮೃದ್ಧವಾಗಿ ನಡೆಯುತ್ತೆ ಅಂತ ಭಾವಿಸ್ತಾ, ಇದಕ್ಕೆ ನಮಗೂ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾವು ಕೃತಜ್ಞತರಾಗಿದ್ದೀರಿ. ನಮಸ್ಕಾರ. ಇವತ್ತು ಡಿಗ್ನಿಟಿ ಫೌಂಡೇಶನ್ನಿನ ಒಂದು ಕಲ್ಚರಲ್ ಗೆಟ್ ಟುಗೆದರ್ಗೆ ಬಂದಿದ್ದೀವಿ. ಇಲ್ಲಿ ಸಂತೋಷ ಆಗಿದ್ದು ಅಂತಂದರೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಒಂದು ಫಾರ್ಮ್ಯುಲಾ ಥರ ವಯಸ್ಸಾಯಿತು ನಮಗೆ ಸ್ಪಿರಿಚುವಲ್ಲು ಆ ಥರದ ಕಡೆಗೆ ವಾಲದೆ ಜೀವನೋತ್ಸಾಹದ ಇನ್ನೊಂದು ಮುಖವನ್ನು ಅವರು ನಮಗೆ ಪರಿಚಯ ಮಾಡಿಕೊಟ್ರು. ಭಾಳ ಒಳ್ಳೆಯ ಪ್ರೋಗ್ರಾಮು. ಇಂಥದ್ದಾದರೆ ಆರೋಗ್ಯಕರವಾಗಿ, ಅಂದರೆ ಮನಸ್ಥಿತಿಯನ್ನು ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳುವಲ್ಲಿ ಇಂಥ ಕಾರ್ಯಕ್ರಮಗಳು ಸಹಾಯ ಮಾಡುತ್ತವೆ. ಥ್ಯಾಂಕ್ ಯು.